ಸೂರಜ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬಂದಿರುವಂತದ್ದು. ಇನ್ನು ಯಾರೇ ತಪ್ಪು ಮಾಡಿದ್ರೂ ಕೂಡ ಕಾನೂನಿನಡಿ ಶಿಕ್ಷೆ ಆಗುತ್ತೆ ಅಂತ ಜೆಡಿಎಸ್ ಮುಖಂಡ ಬಂಡೆಪ್ಪ ಕಾಶಂಪುರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸೂರಜ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬಂದಿದೆ. ಯಾರೇ ತಪ್ಪು ಮಾಡಿದ್ರೂ ಕೂಡ ಕಾನೂನಿನಡಿ ಶಿಕ್ಷೆ ಆಗೇ ಆಗುತ್ತೆ ಅಂತ ಬೆಂಗಳೂರಿನಲ್ಲಿ ಜೆಡಿಎಸ್ ಮುಖಂಡ ಬಂಡೆಪ್ಪ ಕಾಶಂಪುರ್ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ಪಕ್ಷಕ್ಕೆ ಮುಜುಗರ ಆಗುತ್ತೆ, ಅವರ ಮೇಲೆ ಕ್ರಮ ಆಗುತ್ತಲ್ವಾ? ಇನ್ನು ಈ ಹಿಂದೆ ಪ್ರಜ್ವಲ್ ರೇವಣ್ಣ ಮೇಲೂ ಕೂಡ ಪಕ್ಷ ಕ್ರಮವನ್ನ ತೆಗೆದುಕೊಂಡಿದೆ. ಎಂಪಿ ಚುನಾವಣೆಗೂ ಮೊದಲು ಪ್ರಜ್ವಲ್ ವಿಡಿಯೋ ಬಿಟ್ರು. ಈಗ ಸೂರಜ್ ರೇವಣ್ಣ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ HDK ಫ್ಯಾಮಿಲಿ ವಿರುದ್ಧ ಒಂದು ಷಡ್ಯಂತ್ರ ನಡೀತಾ ಇರುವಂತದ್ದು. ಈಗ ಸೂರಜ್ ರೇವಣ್ಣ ಮೇಲೆ ಆರೋಪವನ್ನ ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಜೆಡಿಎಸ್ ಮುಖಂಡ ಬಂಡೆಪ್ಪ ಕಾಶಂಪುರ್ ಹೇಳಿಕೆಯನ್ನ ನೀಡಿದ್ದಾರೆ. ಮಾಜಿ ಸಚಿವ HD ರೇವಣ್ಣ ಕುಟುಂಬದಲ್ಲಿ ಮತ್ತೊಂದು ಲೈಂಗಿಕ ಕಿರುಕುಳದ ಆರೋಪ ಕೇಳಿ ಬಂದಿರುವಂತದ್ದು. ಪ್ರಜ್ವಲ್ ರೇವಣ್ಣ ಅವರ ಒಂದು ಆರೋಪವನ್ನ ಬಿಟ್ಟು ಇದೀಗ ಪ್ರಜ್ವಲ್ ರೇವಣ್ಣ ಅವರ ಸಹೋದರ ಸೂರಜ್ ರೇವಣ್ಣ ಅವರ ವಿರುದ್ಧ ಅಸಹಜ ಲೈಂಗಿಕ ಕಿರುಕುಳದ ಆರೋಪ ಕೇಳಿ ಬಂದಿದೆ. ಇನ್ನು ತಮ್ಮದೇ ಜೆಡಿಎಸ್ ಕಾರ್ಯಕರ್ತನ ಮೇಲೆ ದೌರ್ಜನ್ಯವನ್ನ ಎಸಗಿದ್ದಾರೆ ಎಂಬ ಆರೋಪ ಕೇಳಿ ಬಂದಿರುವಂತದ್ದು. ಹಾಸನದ ಅರಕಲಗೂಡಿನ ಜೆಡಿಎಸ್ ಕಾರ್ಯಕರ್ತ ಈ ಸಂಬಂಧ ಬೆಂಗಳೂರಿನ DC ಕಚೇರಿಗೆ ಬಂದು ದೂರನ್ನ ನೀಡಿದ್ದಾರೆ. ಜೂನ್ 16ರ ಸಂಜೆ ನನ್ನ ಮೇಲೆ ಬಲವಂತವಾಗಿ ಅಸಹಜ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಸೂರಜ್ ರೇವಣ್ಣ ತೋಟದ ಮನೆಯಲ್ಲಿ ಅಂತ ದೂರಿನಲ್ಲಿ ತಿಳಿಸಿರುವಂತದ್ದು. ಇನ್ನು ಅಷ್ಟೇ ಅಲ್ಲ, ತೋಟದ ಮನೆಗೆ ಕರೆಸಿಕೊಂಡು ಬಲವಂತವಾಗಿ ಲೈಂಗಿಕ ಕ್ರಿಯೆಯನ್ನ ನಡೆಸಿದ್ದಾರೆ. ಯಾರ ಬಳಿಯಾದ್ರೂ ಹೇಳಿದ್ರೆ ಕೊಲ್ಲುವುದಾಗಿಯೂ ಕೂಡ ಬೆದರಿಕೆಯನ್ನ ಹಾಕಿದ್ದಾರೆ ಅಂತ ಕೂಡ ಮೆನ್ಷನ್ ಅನ್ನ ಮಾಡಿದ್ದಾರೆ ಆ ಒಂದು ದೂರಿನಲ್ಲಿ. ಹೀಗಾಗಿ ಬೆಂಗಳೂರಿನ DC ಕಚೇರಿಗೆ ಬಂದು ದೂರನ್ನ ನೀಡ್ತಾ ಇದ್ದೀನಿ ಅಂತ ಕೂಡ ಹೇಳಿರುವಂತದ್ದು ಸಂತ್ರಸ್ತ. ಜೊತೆಗೆ 2 ಕೋಟಿ ಹಣ ಕೊಡುವ ಆಮಿಷ ಕೂಡ ಒಡ್ಡಿದ್ದಾರಂತೆ. ಇನ್ನು ಈ ಕೇಸ್ ದಾಖಲಾಗ್ತಿದ್ದಂತೆ ಸೂರಜ್ ರೇವಣ್ಣ ಕೂಡ ಪ್ರತಿ ದೂರನ್ನ ನೀಡಿರುವಂತದ್ದು. ಒಟ್ಟಾರೆಯಾಗಿ ಇದೀಗ ಚಾಲ್ತಿಯಲ್ಲಿರುವಂತಹ ಹೆಸರು ರಾಜ್ಯ ರಾಜಕೀಯದಲ್ಲಿ ಸೂರಜ್ ರೇವಣ್ಣ ಇವರ ಈ ಒಂದು ಆರೋಪಕ್ಕೆ ಜೆಡಿಎಸ್ ಮುಖಂಡ ಬಂಡೆಪ್ಪ ಕಾಶಂಪುರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಏನ್ ನೀಡಿದ್ದಾರೆ ನೋಡ್ಕೊಂಡ್ ಬರೋಣ. ಯಾರೇ ತಪ್ಪು ಮಾಡಿದ್ರು ಕಾನೂನಿನ ವ್ಯಾಪ್ತಿಯಲ್ಲಿ ಏನ್ ಪ್ರಕ್ರಿಯೆ ನಡಿಬೇಕು ಅಂತ ಅದು ನೋಡೋಣ. ಈಗ ಒಂದೊಂದು ಯಾಕೆ ಇವೆಲ್ಲ ಹಿಂದಿಂದ ಹಿಡಿದು ಬರ್ಬೇಕಾಗಿತ್ತು, ಒಂದೊಂದು ಇವತ್ತು ಯಾಕೆ ಬರ್ತಾ ಇದೆ ನೋಡಿ. ನಾ ಏನ್ ಹೇಳಿದೆ, ಯಾವ ಕಾನೂನು ವ್ಯಾಪ್ತಿಯಲ್ಲಿ ಯಾರೇ ಒಂದು ತಪ್ಪು ಮಾಡಿದ್ರು ಅದು ಶಿಕ್ಷೆ ಆಗುತ್ತೆ, ಅದಕ್ಕೆ ನಾವು ಬೆಂಬಲಿಸ್ತೀವಿ. ಆಯ್ತಾ? ಅದು ಮುಂದೆ ಪ್ರಜ್ವಲ್ ರೇವಣ್ಣ ಅವರ ಆಗುತ್ತೆ. ಈಗ ಹಿಂದೆ ಕ್ರಮ ಬಂದಿತ್ತು, ನಾವು ಪ್ರಜ್ವಲ್ ಅವ್ರ ಮ್ಯಾಗ ಅಮಾನತು ಮಾಡಿದೆವು, ಗೊತ್ತಾಯ್ತಾ? ಹಾಗಾಗಿ ಅದಕ್ಕೇನಿಲ್ಲ, ಕಾನೂನು ವ್ಯಾಪ್ತಿಯಲ್ಲಿ ಏನೇನಾಗುತ್ತೆ ಅದು ಕಾನೂನು ವ್ಯಾಪ್ತಿಯಲ್ಲಿ